ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಾವು ಭೋಸ್ಗಾ ಗ್ರಾಮಕ್ಕೆ ಬಂದಿದ್ವಿ. ನಮ್ಮ ಭೋಸ್ಗಾ ಗ್ರಾಮದಲ್ಲಿ ನಮ್ಮ ಪ್ರಗತಿಪರ ರೈತರಾದ ನಮ್ಮದು ಉದಯ್ ಕುಮಾರ್ ಪಾಟೀಲ್ ಅವರ ಹೊಲಕ್ಕೆ ಬಂದಿದ್ವಿ. ಈಗ ನಾವು ಉದಯ್ ಕುಮಾರ್ ಪಾಟೀಲ್ ಅವರ ಜೊತೆಗೆ ಅವ್ರ ಜೊತೆಗೆ ಮಾತಾಡಿ ಹೊಲದಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ, ಏನನ್ನು ಉಪಯೋಗ ಮಾಡಿದಾರೆ ಅನ್ನೋ ಅವ್ರ ಜೊತೆಗೆ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಿಮ್ಮ ಹೆಸರು? ಉದಯ್ ಕುಮಾರ್ ಪಾಟೀಲ್ ಅಂತ. ಹಾಂ ನಾವು ಈಗಾಗಲೇ ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆದ ಕಪಿವಾ ಕಂಪನಿದ ಆರ್ಗ್ಯಾನಿಕ್ ಪ್ರಾಡಕ್ಟ್ ಯೂಸ್ ಮಾಡಿದ್ದೀವಿ. ಅದರಲ್ಲಿ ಇದು ಫಂಗಿಕೇರ್ ಅಂತ ಮತ್ತೆ ಇದು ಗ್ರೋತ್ ಪ್ರಮೋಟರ್ NPK ಅಂತ ಸಕ್ಕರೆ ಪ್ರಮಾಣ ಅದನ್ನು ಯೂಸ್ ಮಾಡಿದ್ದೀವಿ. ಅಂದರೆ ಈಗ ಇದರಲ್ಲಿ ನೀವು ಏನೇನು ಯೂಸ್ ಮಾಡಿರಿ ಸರ್? ಈ ಹೊಲದಲ್ಲಿ ನೀವು ಕೇವಾ ಕಂಪನಿದು ಪವರ್ ಗ್ರೋತ್ ಮತ್ತು ಫಂಗಿಕೇರ್ NPK ಒಂದು ಪ್ಯಾಕೆಟ್ ಇತ್ತು, ಅದನ್ನು ಯೂಸ್ ಮಾಡಿದ್ದೀವಿ ಸರ್. ಈಗ ಯೂಸ್ ಮಾಡಿ ಸುಮಾರು ಎಷ್ಟು ದಿವಸ ಆಯ್ತು ಸರ್? ಸರ್ ಒಂದು 15-20 ದಿನ ಆಯಿತು ಸರ್. ಇದು ಬೆಳೆ ಏನಿದೆ ಸರ್? ಇದು ಜೋಳ ಸರ್. ಜೋಳ ಇದೆ ಸರ್. ಗಟ್ಟಿನ ಜೋಳ. ಅಂದರೆ ಎಷ್ಟು ಎಕರೆ ಇದೆ ಸರ್? ಇದು 3 ಎಕರೆ. 3 ಎಕರೆ ಇದೆ ಸರ್. ಅಂದರೆ ಸರ್ ಇದು ಇವಾಗ ಯೂಸ್ ಮಾಡೋಕ್ಕಿಂತ ಮೊದಲು ಹೆಂಗಿತ್ತು ಸರ್? ಇದರದ್ದು ಪರಿಸ್ಥಿತಿ ಹೆಂಗಿತ್ತು? ಸ್ವಲ್ಪ ಗ್ರೋತ್ ಕಮ್ಮಿ ಇತ್ತು. ಹಾಂ ಸರ್. ಮತ್ತೆ ತೆನೆ ಬೇಗ ಬಿಟ್ಟಿದೆ, ಗ್ರೋತ್ ಆಗಿದೆ ಸರ್. ಸ್ಪ್ರೇ ಮಾಡಿದ್ಮೇಲೆ ಗ್ರೋತ್ನು ಚೆನ್ನಾಗಿ ಬಂದಿದೆ ಸರ್. ಯಾವುದೇ ತರಹದ ಜಿಗಟಾದ ರೋಗ ಅಂತ ರೋಗಗಳು ಏನೂ ಇಲ್ಲ ಇದಕ್ಕೆ. ಎಲ್ಲ ಟೋಟಲಿ ಎಲ್ಲ ಕ್ಲಿಯರ್ ಇದೆ. ರೋಗದಿಂದ ಹೊರಗೆ ಬಂದಿದೆ, ರೋಗನೂ ಏನೂ ಇಲ್ಲ. ಓಕೆನಾ ಸರ್? ಇದು ಯೂಸ್ ಮಾಡೋದ್ರಲ್ಲಿಂದ ಸರ್ ನೀವು ಸ್ಯಾಟಿಸ್ಫೈಡ್ ಸರ್? ನಮಗಂತೂ ಸರಿಯಾಗಿದೆ, ಸರಿಯಾಗಿ ಅನಿಸಿದೆ ಸರ್. ಮತ್ತೆ ಇದು ರೇಟಲ್ಲಿ ಹೆಂಗಿದೆ ಸರ್? ಇದು ರೇಟ್ ಅದು ರೀಸನೇಬಲ್ ಸರ್, ಎಲ್ಲರೂ ಯೂಸ್ ಮಾಡ್ಬೋದು. ಆ ರೀತಿ ಏನಿಲ್ಲ, ಯೂಸ್ ಮಾಡ್ಬೋದಲ್ಲ ಸರ್? ಅಂದರೆ ಈಗ ನೀವು ಯೂಸ್ ಮಾಡಿದ್ಮೇಲೆ ಸರ್ ಇದು ಬೆಳೆ ಚೆನ್ನಾಗಿ ಬಂದದ. ಈಗ ಬಾಜು ಅಕ್ಕಪಕ್ಕದವ್ರು ರೈತರು ಏನಂತಾರೆ ಸರ್? ಯಾರು ಬಂದು ನೋಡ್ತಾರೆ, ಕೇಳ್ತಾರೆ, ಸರಿಯಾಗಿ ಬಂದಿ ಅಂತ, ಬೆಳೆ ಸರಿಯಾದ ಎಲ್ಲ ಸರಿಯಾಗಿ ಬಂದಿ ಅಂತ ಹೇಳ್ತಾರೆ. ಓಕೆ, ಅಂದ್ರೆ ಓವರ್ ಆಲ್ ರಿಸಲ್ಟ್ ಎಲ್ಲ ಚೆನ್ನಾಗಿದೆ ಸರ್. ಓಕೆ ಆಯ್ತಲ್ಲ? ಕೇಳಿದ್ರಲ್ಲ ರೈತ ಬಾಂಧವರೇ, ನೀವು ಕೂಡ ಸರ್ ಈ ಕಂಪನಿಯ ಪ್ರಾಡಕ್ಟನ್ನು ಉಪಯೋಗ ಮಾಡಿಕೊಂಡು ಉಪಯೋಗ ಮಾಡಿ ಇದ್ರ ಉಪಯೋಗಗಳನ್ನು ತೆಗೆದುಕೊಳ್ಳಬಹುದು. ನೋಡ್ಬೋದು ನೀವು ಎಲ್ಲ ಕಡೆ ಜವಳೆ ಎಲ್ಲ ಪ್ರಾಡಕ್ಟ್ ಎಲ್ಲ ಕಡೆ ಬೆಳೆನೂ ನೋಡ್ಬೋದು, ಎಷ್ಟು ಚೆನ್ನಾಗಿದೆ. ಈ ಹೊಲದಲ್ಲಿ ಸ್ಯಾಟಿಸ್ಫೈಡ್ ಇದ್ರಲ್ಲ ಸರ್? ಹಾಂ ಸರ್. ರೈತ ಬಾಂಧವರೇ, ನಿಮ್ಮಲ್ಲಿ ನಾನು ಕಳಕಳಿ ಮನವಿ ಏನಂದರೆ, ನೀವು ಕೂಡ ಒಂದು ಒಳ್ಳೆಯ ಆರ್ಗ್ಯಾನಿಕನ್ನು ಉಪಯೋಗ ಮಾಡಿಕೊಂಡು ನೀವು ಕೂಡ ಇದರದ ಒಳ್ಳೆಯ ರಿಸಲ್ಟನ್ನು, ಫಲಿತಾಂಶವನ್ನು ಪಡೆದುಕೊಂಡು ಕಡಿಮೆ ರೇಟಲ್ಲಿ ನೀವು ಒಂದು ಒಳ್ಳೆಯ ವ್ಯವಸಾಯನ ಮಾಡ್ಕೊಳ್ಬೇಕು ಅದಂತ ನಾವು ರೈತರಿಗೆ ಕೇಳ್ಕೊಳ್ತೀವಿ ಸರ್. ಇದಕ್ಕೆ ನೀವು ಒಂದು ಬರೀ ನಾವು ಆರ್ಗ್ಯಾನಿಕ್ ಯೂಸ್ ಮಾಡಿದ್ರೆ ಮತ್ತೆ ಏನಾದ್ರು ರಾಸಾಯನಿಕ ಯೂಸ್ ಮಾಡಿದ್ರೆ? ಆರ್ಗ್ಯಾನಿಕ್ ಯೂಸ್ ಮಾಡಿದ್ರಲ್ಲ. ತುಂಬ ಧನ್ಯವಾದಗಳು ಸರ್. ನಮಸ್ಕಾರ.